ಜೊತೆಯಲಿ ಜೊತೆ ಜೊತೆಯಲಿ ನಮ್ಮನೆಲ್ಲ ಇಟ್ಕೊಂಡು ಒಂದ್ ಸೊಸೆ ಬಗ್ಗೆ ಎಷ್ಟು ಕೇವಲವಾಗಿ ಮಾತಾಡ್ತೀಯಲ್ಲ, ಎಷ್ಟು ಧೈರ್ಯ ನಿಂಗೆ? ಇಷ್ಟಕ್ಕೂ ನನ್ ಮಗ ಸೊಸೆ ವಯಸ್ಸು ಕಟ್ಕೊಂಡು ನಿನಗೇನಾಗ್ಬೇಕು? ನೀನ್ ಮಾಡ್ತಿರೋ ಕೆಲ್ಸಕ್ಕೆ ಸಂಬಳ ಕೊಡ್ತಿದೀವಿ ತಾನೇ? ನಿನ್ ಕೆಲ್ಸ ಎಷ್ಟಿದ್ಯೋ ಅಷ್ಟು ನೋಡ್ಕೊಂಡು ಹೋದ್ರೆ ಸರಿ. ಪದೇ ಪದೇ ಬ್ರೇಕ್ ಒತ್ತಬೇಡ್ರಿ. ನಾವಿಲ್ಲಿ ಯಾರನ್ನು ಮೀಟ್ ಮಾಡಕ್ ಬಂದಿಲ್ಲ. ಸರಿ, ಸೆಕೆಂಡ್ ಗೇರ್ ಹಾಕಿ ಹೋಗಿ. ನೀನ್ ಇಷ್ಟೊಂದು ಹೇಳ್ಕೊಡ್ಬೇಡಪ್ಪ, ಇದೇನ್ ಬ್ರಹ್ಮ ವಿದ್ಯೆ ಅಲ್ಲ. ನಾಳೆಯಿಂದ ನಾನು ಒಬ್ಳೆ ಬರ್ತೀನಿ ಕಾರ್ ಕಲಿಯಕ್ಕೆ. ರಿಯಲಿ ವೆರಿ ಗುಡ್. ಬಟ್ ನಂಗೊಂದು ಚಿಕ್ಕ ಡೌಟು, ಈ ನಿಮ್ ಬಾಡಿ ಮತ್ತೆ ಈ ಕಾರ್ ಬಾಡಿ ಮಾಮೂಲಿ ಕಂಡೀಷನ್ ಇರುತ್ತೆ ತಾನೆ? ಹಿಂಡಲ್ಲ, ನೋಡ್ತಾ ಇರು. ಒಂದಲ್ಲ ಒಂದ್ ದಿವಸ ಕಾರ್ ರೇಸಿಂಗ್ ಅಲ್ಲಿ ನಾನು ಅವಾರ್ಡ್ ತಗೊಂತೀನಿ. ರೀ, ಕಾರ್ ರೇಸಿಂಗ್ ಅಲ್ಲಿ ಗೆದ್ರೆ ಕೊಡೋದು ಟ್ರೋಫಿ, ಅವಾರ್ಡ್ ಅಲ್ಲ. ನಾನು ಇವಾಗ ಓಡಿಸ್ಬೇಕೋ ಬೇಡವೋ? ತೆಪ್ಪಕ್ ಕೂತ್ಕೋ. ಏನ್ ನೀನ್ ಒಬ್ನೇ ಜಗದ್ಗುರು. ಸೈಡ್ಗೆ ಹಾಕ್ರಿ. ಯಾಕೆ? ರೀ, ರಂಜಿತ್ ಸರ್ ಇರೋದು, ಸೈಡ್ಗೆ ಹಾಕ್ರಿ ಬೇಗ. ಹಿಂಗ ಅದೇ ಜ್ಞಾನನ? ಯಾವಾಗ ನೋಡಿದ್ರು ರಂಜಿತ್ ಸರ್ ಅಂತ್ಯ. ರೀ, ನೆಟ್ಟು ನೋಡ್ರಿ, ನಿಜವಾಗ್ಲೂ ರಂಜಿತ್ ಸರ್. ಅಲ್ಲಿ ಕಾರ್ ನೋಡ್ರೆ ಗೊತ್ತಾಗ್ತಿಲ್ಲ, ಸೈಡ್ಗೆ ಹಾಕಿ. ಟೈಮ್ ಆಗ್ತಿದೆ ಕಣೋ. ಅಮ್ಮ ಒಬ್ರೇನೆ ಅಡ್ಗೆ ಮಾಡ್ಬೇಕಾ? ನಿಮಿಷ ಲೇಟ್ ಆದ್ರೆ ನಿಮ್ಮ ಅತ್ತೆ ಕೈ ಏನ್ ಸೌದೋಗಲ್ಲ. ಸೈಡ್ಗೆ ಹಾಕಿ. ಹಾಕ್ರಿ ಬೇಗ. ಬನ್ನಿ ನೀವು. ಇಲ್ಲಪ್ಪ, ತುಂಬಾ ಬಿಸಿಲು, ನಾನು ಇಳಿಯಲ್ಲ. ಓಹ್, ಏನ್ ಹಾಲಲ್ಲಿ ತೊಳೆದಿಟ್ಟಿರೋ ಫೇಸ್ ನಿಮ್ದು. ಸರಿ ಬಿಡಿ, ಅವ್ರನ್ನೇ ಇಲ್ಲಿ ಕರ್ಕೊ ಬರ್ತೀನಿ. ಹಲೋ ಸರ್. ಏನ್ರಿ ಸಾಹೇಬ್ರೆ, ಎಲ್ಲೆಲ್ಲಿ ಪ್ರತ್ಯಕ್ಷ ಆಗ್ತೀರಾ ನೀವು? ಎಲ್ಲ ನಾಪತ್ತೆ ಆಗಿದ್ರಿ ಇಷ್ಟು ದಿನ? ಸರ್, ಅದು ನನ್ನ ಹೆಂಡತಿ ಅವ್ರ ರಿಲೇಟಿವ್ ಮನೆಗೆ ಹೋಗಿದ್ರು. ನಾನು ಅವ್ರ ಹಿಂದೆನೇ ಹುಡ್ಕೊಂಡು ಹೋಗಿದ್ದೆ. ಹುಡ್ಕೊಂಡ ಮನೆ ಬಿಟ್ಟು ಹೋಗಿದ್ರೇನ್ರಿ? ಇಲ್ಲ ಸರ್, ಅದು ಅವ್ರು ಮುನ್ಸ್ಕೊಂಡು ಹೋಗಿದ್ರು. ನಾನು ಹಿಂದೆನೇ ಹೋಗಿ ಮುದ್ದು ಮಾಡಿ ಕರ್ಕೊಂಬಂದೆ. ಒಳ್ಳೆ ಕತೆ ನಿಮ್ದು. ಈಗ ಎಲ್ಲಿದ್ದಾರೆ ನಿಮ್ಮ ಶ್ರೀಮತಿ? ಅಲ್ಲೇ ಕಾರಲ್ಲಿದ್ದಾರೆ ಸರ್. ನಿಮಿಷ ಬಂದು ಮಾತಾಡಿಸ್ತೀರಾ? ಇವತ್ತು ಗಳಿಗೆ ಒಂದು ಅಪ್ಪ ನಿಮ್ಮ ಸೀನಿಯರ್ ನೋಡೋಕ್ಕೆ ನಮಗೆ. ಮತ್ತೆ ನಾನು CM ಆಗೋವರೆಗೂ ಅದೇನೋ ಅವ್ರ ಮುಖ ನನಗೆ ತೋರಿಸಲ್ಲ ಅಂತ ಹೇಳಿದ್ರಿ. ಅದೆಲ್ಲ ಊಫಿ ಊಫಿ ಊಫಿ. ಇಷ್ಟ ಹತ್ರಕ್ಕೆ ಬಂದಾಗ ಅದೆಲ್ಲ ಯಾರು ನೋಡ್ತಾರ ಸರ್? ಆಗಲಿ ಬಿಡಿಪ್ಪ, ಇವತ್ತು ನಿಮ್ಮ ಶ್ರೀಮತಿ ದರ್ಶನ ಆಗೇ ಬಿಡಲಿ ನಮಗೂ. ಬನ್ನಿ ಸರ್, ನೀವು ಕಾರಲ್ಲೇ ಬನ್ನಿ. ರೀ, ಅವ್ರ ದರ್ಶನ ಪಾದಯಾತ್ರೆ ಮಾಡ್ಕೊಂಡೇ ಹೋಗ್ಬೇಕು. ಬನ್ರಿ ನೋಡೋಣ.
ಹೆಂಡತಿ ಡ್ರೈವಿಂಗ್ ಬರಲ್ಲ ಸರ್. ರೇ ನಿಂತ್ಕೊಳ್ರಿ ಸರ್. ಸರ್ 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 ಕಾರ್ ಫಾಲೋ ಮಾಡಿ ಸರ್. ನನ್ನ ಹೆಂಡತಿ ಡ್ರೈವಿಂಗ್ ಬರಲ್ಲ. ಪ್ಲೀಸ್ ಸರ್, ಪ್ಲೀಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನೀವು ಕ್ಯಾರಿ ಆನ್, ಏನೂ ಆಗಲ್ಲ, ಗಾಬರಿ ಆಗಬೇಡಿ, ಕ್ಯಾರಿ ಆನ್. ಬೇಜಾರು ಮಾಡ್ಕೊಬೇಡಿ ಸರ್. ಥ್ಯಾಂಕ್ ಯು ಬಾಸ್. ರೀ ಏನು ನಿಮ್ ಕತೆ? ಅಲ್ಲ ನಂದಿಸನ್ನ ಕರ್ಕೊಂಬರಷ್ಟ ನೀವು ಒಬ್ರೇ ಅದೇನೋ ಪ್ರೆಸ್ ಮಾಡಕ್ ಹೋದ್ನೋ, ಗಾಡಿ ಸ್ಟಾರ್ಟ್ ಆಗಿ ಮೂವ್ ಆಗೋಯ್ತು. ಓಡಿಸ್ಕೊಂಡ್ ಬಂದು ಇಲ್ಲಿ ನಿಲ್ಸ್ಬಿಟ್ಟೆ. ಹಂಗಾದ ತಕ್ಷಣ ಬ್ರೇಕ್ ಹಾಕ್ಬೇಕು, ಇಲ್ಲ ಇಂಜಿನ್ ಆಫ್ ಮಾಡ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ತಾನೆ. ತಗಡು. ಗಾಬ್ರಿಯಲ್ಲಿ ಗೊತ್ತಾಗ್ಲಿಲ್ವೋ? ಏನ್ ಗೊತ್ತಾಗ್ಲಿಲ್ಲ? ಆರ್ ಕತ್ತೆ ವಯಸ್ಸಾಗಿದೆ ನಿಮ್ಗೆ. ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಏನ್ ಗತೆ? ಜೀವನ ಗಂಟ್ಲಿಗೆ ಬಂದ್ಬಿಟ್ಟಿತ್ತು. ಕಾಪಿ ತಗೊಬಂದು. ಸಾರಿ ಕಣೋ ಜೂನಿಯರ್, ಇನ್ನೊಂದ್ಸಲಿ ಮಾಡಲ್ಲ. ಸಾರಿ ಕಣೋ. ಡಬ್ಬ ನನ್ನ ಗೋಳು ಇಟ್ಕೊಳ್ಳಿಲ್ಲ ಅಂದ್ರೆ ತಿಂದಿದ್ದಾನೆ ಅಲ್ಗಲ್ಲ ಅಲ್ಲ ನಿಮ್ಗೆ. ಸರಿ ಇಳೀರಿ, ನಾನೇ ಕಾರ್ ಓಡಿಸ್ತೇನೆ. ಇಳೀರಿ. ಒಳಗ್ ಬನ್ರಿ, ಬನ್ರಿ. ಯಪ್ಪ, ಇವತ್ ನೈಟ್ ಊಟ ನಾವು ಹಾಸ್ಪಿಟಲ್ ಮಾಡ್ತೀನಿ ಅನ್ಕೊಂಡಿದ್ದೆ. ಸದ್ಯ ನನ್ ಜೀವ ಗಟ್ಟಿ ಇತ್ತು. ಏ ಸಾಕು ಸುಮ್ಮನಿರೋ. ದೊಡ್ಡ ಪಂಡಿತ ತರ ಆಡ್ಬೇಡ. ನನ್ನ ಸೊಸೆನೂ ಏನು ಕಡಿಮೆ ಇಲ್ಲ. 2 ದಿನಕ್ಕೆ ಇಷ್ಟು ಚೆನ್ನಾಗಿ ಓಡಿಸಿದಾಳೆ ಅಂತಂದ್ರೆ ಇನ್ನು 20 ದಿನದಲ್ಲಿ ನಿನ್ನನ್ನು ಮೀರಿಸ್ಬಿಡ್ತಾಳೆ ಅಲ್ವೇನಮ್ಮ? ಶಾಲಿನಿ, ಯಾಕಮ್ಮ ಹಾಕೋತಿದ್ಯಾ? ಏನಾಯ್ತು? ಮತ್ತೇನಾದ್ರು ಕ್ಯಾಸೆಟ್ ಅಂಗಡಿ ಓಪನ್ ಮಾಡ್ತಿದಾರೆ ಅಂದ್ರೆ? ನಂಗೇನು ಅದೇ ಕೆಲ್ಸನಾ? ಎಷ್ಟು ಕಿಲೋಮೀಟರ್ ಸ್ಪೀಡ್ಗೆ ಎಷ್ಟನೇ ಗೇರ್ ಹಾಕ್ಬೇಕು ಅಂತ ಲೆಕ್ಕ ಹಾಕ್ತಿದ್ದೆ. ಅಮ್ಮ, ನಿಮ್ ಮಗುಂಗೆ ನಾನು ಪಕ್ಕ ಕೂತ್ಕೊಳ್ಳೋಕೆ ಹೆದರ್ಕೆ. ನಾಳೆಯಿಂದ ನೀವು ನನ್ನ ಪಕ್ಕ ಕೂತ್ಕೊಳ್ಳಿ, ನಿಮ್ಗೆ ಗೆಲ್ಬೇಕಲ್ಲಿ ಕರ್ಕೊಂಡು ಹೋಗ್ತೀನಿ. ಅಯ್ಯಯ್ಯೋ, ಈ ವಯಸ್ಸಲ್ಲಿ ನನ್ಗಂತ ಬಂಡಧೈರ್ಯ ಇಲ್ಲಮ್ಮ. ನಿಮ್ಮ ಅವನ್ ಕರ್ಕೊಂಡು ಹೋಗು. ಅಯ್ಯಯ್ಯೋ, ನನಗೆ ಮೊಮ್ಮಕ್ಕಳು ಮರಿ ಮಕ್ಕಳನ್ನ ನೋಡ್ಬೇಕು ಅಂತ ಆಸೆ ಇದೆ. ನಾನು ಮಾತ್ರ ಬಿಟ್ಬಿಡು ತಾಯಿ. ಎಲ್ರಿಗೂ ನಾನು ಡ್ರೈವಿಂಗ್ ಅಂದ್ರೆ ತಮಾಷೆನಾ? ಪಾಪ ಏನೋ ಅಪ್ಡೇಟ್ ಆಗ್ತಿದ್ದಾಳೆ, ಸಪೋರ್ಟ್ ಮಾಡೋಣ ಅನ್ನೋದು ಬಿಟ್ಟು ಎಲ್ರೂ ರೇಗ್ಸದ್ ನೋಡಿ. ಅಪ್ಡೇಟ್ 20 ವರ್ಷದ ಹಿಂದೆ ನಿಮ್ಮ ಅತ್ತೆನೂ ಹೀಗೆ ಅಪ್ಡೇಟ್ ಆಗಕ್ ಹೋಗಿದ್ಲು. ಬೇಡ ರೀ, ನಮ್ಮ ಏರಿಯಾ ಜನಗಳೆಲ್ಲ ಪಿಚಂಡಿ ಬೇಡ ಅಂದೆ. ಏರಿಯಾ ಜನಕ್ಕ ಅಮ್ಮ ಏನ್ ಮಾಡಿದ್ರು ಮಾವ? ಹೇಳಿ ಡ್ಯಾಡ್. ರೀ, ನೀವು ಹೇಳಿದ್ರೆ ನಾನು ಸುಮ್ಮನಿರಲ್ಲ. ಹೇಳಲಿಲ್ಲ ನಾನು ಊಟನೇ ಮಾಡಲ್ಲ. ಹಾಗಾದ್ರೆ ಈಗ ಹೇಳಲೇಬೇಕು. ಏನಾಯ್ತು ಗೊತ್ತಾ, ನಾನು ಇವಳಿಗೆ ಲೂನಾ ಓಡಿಸೋದನ್ನ ಹೇಳ್ಕೊಡ್ತಾ ಇದ್ದ. ಇವಳು ಗಾಡಿ ಓಡಿಸೋದನ್ನ ಎಲ್ಲರೂ ನೋಡ್ಬೇಕು ಅಂತ ಆಸೆ. ಅದಕ್ಕೆ ಈ ದೇವಸ್ಥಾನದ ಹತ್ರ, ರಸ್ತೆಯಲ್ಲಿ, ಆಮೇಲೆ ಪಾರ್ಕ್ ಪಕ್ಕದಲ್ಲೆಲ್ಲ ಗಾಡಿ ಓಡಿಸೋಕೆ ಶುರು ಮಾಡೋಣ. ಇಲ್ಲ ಅಂದ್ರ ಮೊದಲನೇದಾಗಿ ಆ ದೇವಸ್ಥಾನದ ಪುರೋಹಿತರಿಗೆ ತಗೊಂಡೋಗಿ ಗುದ್ದಿದ್ಲು. ಅವ್ರ ತಲೆಗೆ 12 ಸ್ಟಿಚ್ ಹಾಕಿದ್ರು. ಪಾಪ ಆತ ಮಂತ್ರನೆಲ್ಲ ಉಲ್ಟಾ ಹೇಳಕ್ ಶುರು ಮಾಡ್ದ. ಪಾರ್ಕ್ ಹತ್ರ ಒಬ್ಬ ಅಜ್ಜನಿಗೆ ಗುದ್ದಿದ್ಲು. ಅಜ್ಜನ ತಲೆಗೆ 16 ಸ್ಟಿಚ್ ಬಿದ್ದು ಅಜ್ಜ ಕಾಲೇಜ್ ಹುಡುಗಿರಿಗೆ ಲೈನ್ ಹೊಡಿಯಕ್ಕೆ ಶುರು ಮಾಡ್ದ.
ಗುದ್ದಿದ್ರು ಎಲ್ರಿಗೂ ತಲೆಗೆ ಪೆಟ್ಟು ಬಿದ್ದು. ಕರೀಂ ಸಾಬ್ರು ಉರುಳು ಸೇವೆ ಮಾಡಿದ್ರು. ಪಂಡಿತರ ಮನೆ ಅಜ್ಜಿ ಮಿನಿ ಸ್ಕರ್ಟ್ ಹಾಕೊಂಡ್ಲು. ಹೋಗ್ರಿ, ನನ್ನ ರೇಗಿಸ್ಬೇಕು ಅಂತಾನೆ ಕಟ್ಕೊಂಡಿದ್ದೀರಾ. ಇರೋ ಸತ್ಯ ಹೇಳಿದ್ರೆ ಸಿಟ್ಟಿ ಯಾಕೆ ಮಾಡ್ಕೋತೀಯ ಶಾಂತಾದೇವಿ? ಮಾಮ್, ನಾವ್ ಯಾರು ನಗಲ್ಲ ಆಯ್ತಾ? ಈಗ ಬಂದ್ರೆ ಸರಿ. ಹೋಗ, ನನ್ನನ್ನು ಯಾರು ಮಾತಾಡಿಸ್ಬೇಡಿ. ಕೋಪನಾ ಸಿಟ್ಟ? ಎರಡು ಒಂದೇ ತಾನೆ. ನೀ ಸುಮ್ಮನೆ ಹೋಗು ಶಾಲಿನಿ. ನಾನು ಹೋಗಲ್ಲ. ಸುಮ್ಮನೆ ನನ್ನ ತಲೆ ತಿನ್ಬೇಡ ನೀನು. ನನಗೆ ನಿಮ್ ತಲೆ ಅಂದ್ರೆ ತುಂಬಾ ಇಷ್ಟ. ನೀನು ನನ್ನನ್ನು ರೇಗಿಸ್ಬೇಡ ಶಾಲಿನಿ. ಓಕೆ, ಎಲ್ರೂ ಪರವಾಗಿ ಸಾರಿ ಕೇಳ್ತಾ ಇದ್ದೀನಿ. ತಪ್ಪಾಯ್ತು ತಪ್ಪಾಯ್ತು ತಪ್ಪಾಯ್ತಮ್ಮ. ಅಮ್ಮ, ತಪ್ಪಾಯ್ತು ತಪ್ಪಾಯ್ತು ತಪ್ಪಾಯ್ತು. ನೋಡಿ ನೋಡಿ ನೋಡಿ, ನಗು ಬರ್ತಿದೆ. ನಕ್ಬಿಟ್ರಿ ಅಲ್ಲ, ನಕ್ಬಿಟ್ರಿ ಅಲ್ಲ. ಅಬ್ಬಾಯ್ ಮಾವ, ಅಮ್ಮಂಗೆ ನಗು ಬರ್ತಾ ಇದೆ, ಆದ್ರೂ ಕಂಟ್ರೋಲ್ ಮಾಡ್ತಿದ್ದಾರೆ. ಅಮ್ಮ ನೋಡಿ ನೋಡಿ, ನಗು ಬರ್ತಿದೆ, ಕಂಟ್ರೋಲ್ ಮಾಡಬೇಡಿ ಅಮ್ಮ. ನೋಡಿ 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 ನೋಡಿ, ನನ್ ಕಾಣಿಸ್ತಿದೆ, ನಕ್ಬಿಟ್ರಿ. ಹೋಗಿ, ನಾನೇನ್ ನಗ್ತಾ ಇಲ್ಲ. ನೋಡಿ ನೋಡಿ, ನಂಗೆ ಗೊತ್ತಾಯ್ತು ಅಮ್ಮ, ನಂಗೆ ಕಾಣಿಸ್ತಿದೆ. ನಕ್ಬಿಟ್ರಿ. ಒಂದ್ಸಲಿ ನಕ್ಕದ್ಮೇಲೆ ಅದ್ ನಕ್ಕಾಗೆ ಎಲ್ಲ ಊಫಿ. ಇವಾಗ ನಡೀರಿ ಒಳಗೆ, ನಡೀರಿ ಅಮ್ಮ. ಅಮ್ಮ ಎಲ್ರೂ ಕ್ಷಮಿಸ್ಬೇಕು ಅಂದ್ರೆ ಎಲ್ರೂ ಕೆನ್ನೆ ಬಾಡ್ಕೊಳ್ಳಿ. ಸಾರಿ ಸಾರಿ ಸಾರಿ. ಸಮಾಧಾನನಾ? ಇವಾಗ ನೀವು ಪುಟ್ಟ ಪಾಪು ತರ ಕೂತ್ಕೊಳ್ಬೇಕಂತೆ, ನಾವು ದೊಡ್ಡವ್ರ ತರ ನಿಮ್ ತಿನ್ಸ್ತೀವಂತೆ. ಏನು ಬೇಡ, ನಾನೇ ತಿಂತೀನಿ. ಇನ್ಮೇಲೆ ಅದೆಲ್ಲ ನಡೆಯಲ್ಲ. ಇನ್ಮೇಲೆ ನೀವ್ ಮಗು, ನಾವ್ ದೊಡ್ಡವ್ರು. ಸುಮ್ ಕೂತ್ಕೊಳ್ಳಿ ಮಾ. ಗುಡ್. ಅಭಯ್ ಮಾವ, ನೀವು ಮಿಸ್ಟರ್ ರಾಜಶೇಖರ್, ನೀವು ಶುರು ಹಚ್ಕೊಳ್ಳಿ. ಹೋಗಮ್ಮ. ನಾಚಿಕೆ ನೋಡಣ್ಣ ಅವ್ರಿಗೆ. ಮದ್ವೆಗ್ ಮುಂಚೆನೆ ಕಬ್ಬನ್ ಪಾರ್ಕ್ ಕರ್ಕೊಂಡೋಗಿ ರೊಮ್ಯಾನ್ಸ್ ಮಾಡಿದವ್ರಿಗೆ ನಾಚಿಕೆ ಬೇರೆ ಆಗತ್ತಾ? ಹೋಲಿ ನನ್ನ ಮಗನೇ, ನಿನಗ್ಯಾರ ಇದೆಲ್ಲ ಹೇಳಿದ್ದು? ಅಯ್ಯೋ, ನಾನು ಮ್ಯಾನೇಜರ್ಗೆ ಫೋನ್ ಮಾಡಬೇಕಾಗಿತ್ತು, ಮರ್ತೇ ಬಿಟ್ಟಿದ್ದೆ ನಾನು. ಆಹಾ, ನೆಪ ಎಲ್ಲ ಇಲ್ಲಿ ನಡೆಯಲ್ಲ. ತಿನ್ಸ್ಬೇಕು ಅಂದ್ರೆ ತಿನ್ಸ್ಬೇಕು. ನಡೀರಿ, ತಿನ್ಸಿ. ತಿನ್ಸಿ. ಅಬ್ಬಾ, ಮತ್ತೆ ರೊಮ್ಯಾಂಟಿಕ್ ಮೂಡಿಗೆ ಬಂದ ನಮ್ಮಪ್ಪ ಅಂದಮೇಲೆ ಈ ವಯಸ್ಸಲ್ಲಿ ನನ್ಗೊಬ್ಬ ತಮ್ಮ ಬರೋದಂತೂ 100% ಗ್ಯಾರಂಟಿ. ಅಯ್ಯೋ ಪಾಪಿದೆ, ಏನೇನೋ ಮಾತಾಡ್ತೀಯ ಕೊಳ್ಕ. ಕೆಟ್ಟಿದ್ದಾರೆ ಕಡೆಯವನು. ಏನಮ್ಮ, ಇದನ್ನ ನೀನು ಅವ್ನಿಗೆ ಹೇಳ್ಕೊಟ್ಟಿರೋದು? ಅಲ್ಲಮ್ಮ, ಹೊಸದಾಗಿ ಮದುವೆ ಆಗಿರೋರು ನೀವಿಬ್ರು ರೊಮ್ಯಾಂಟಿಕ್ ಆಗಿರೋದನ್ನ ಬಿಟ್ಟು ನಮ್ಮ ಕೈ ರೊಮ್ಯಾನ್ಸ್ ಮಾಡಿಸ್ತಾ ಇದ್ದೀರಾ? ಇನ್ಮೇಲಿಂದ ಹಂಗೆ ಮಾವ. ನಂದು ಅಬ್ಬಾಯ್ದು ಅಂತ ಏನು ಪರ್ಸನಲ್ ಇಲ್ಲ.
ಇನ್ಮೇಲೆ ನಾವೆಲ್ಲರೂ ಸೇರಿದ್ರೇನೆ ಖುಷಿ. ನಂದು ನಿಂದು ಅನ್ನೋದು ಬಿಟ್ಟು ನಮ್ಮೆಲ್ಲರೂ ಸಂತೋಷಕ್ಕೋಸ್ಕರ ಬದುಕೋಣ. ಬದುಕಿರೋಷ್ಟು ದಿನಾನು ಖುಷಿಯಾಗಿ ಬದುಕೋಣ. ಅಯ್ಯೋ, ನನ್ನ ಹೆಂಡತಿನ ನೀವಿಬ್ರೇ ತಪ್ಕೊಂಡ್ರೆ ಸಾಕಾ? ಪ್ರತಿಮಾ, ನೀವಾ? ನಾನು ಯಾರೋ ಕಳ್ಳ ಅನ್ಕೊಂಡ್ಬಿಟ್ಟೆ. ನಾನು ಯಾಕ್ರಿ ಕಳ್ಳ ಆಗ್ಲಿ? ನೀವೇ ಕಳ್ಳಿ. ಯಾಕೆ? ನಾನೇನ್ ಕದ್ದೆ? ನನ್ನ ಮನ್ಸನ್ನ. ಹೋಗಿಪ್ಪ, ಹಾಗೆಲ್ಲ ಮಾತಾಡ್ಬೇಡಿ. ನಮ್ಮ ಮರ್ಯಾದಸ್ರು ಮನೆ ಹೆಣ್ಮಕ್ಳು. ನಾನೇನ್ 3 ಬಿಟ್ಟೋರ್ ಮನೆ ಹುಡುಗನೇನ್ರಿ? ನನ್ಗೂ ಮಾನ ಮರ್ಯಾದೆ ಒಳ್ಳೆ ಹೆಸರು ಎಲ್ಲ ಇದೆ. ಏನಿಲ್ಲ, ನೀವ್ ಕೆಟ್ಟೋರು. ನಾನಾ? ಯಾರೇ ಹೇಳಿದ್ದು? ನಾನೇ ಹೇಳಿದ್ದು. ನೀವು ಹುಡುಗರೆಲ್ಲ ಹಿಂಗೇನೆ. ಹುಡುಗರೆಲ್ಲ ಅಂದ್ರ? ಆಗ ನಮ್ಮ ಭಾವ ನನ್ನ ಹಿಂದೆ ಮುಂದೆ ಓಡಾಡ್ತಾ ಇದ್ರು. ಇದ್ದಕ್ಕಿದ್ದಂಗೆ ಮೇಲ್ಕೋಟೆನ ನಮ್ಮ ಅಕ್ಕಂಗೆ ಪ್ರಪೋಸ್ ಮಾಡ್ಬಿಟ್ರು. ಆಮೇಲೆ ಅವ್ರ ಮದ್ವೆನಲ್ಲಿ ನೀವ್ ನನ್ನ ಹಿಂದೆ ಓಡಾಡ್ತಾ ಇದ್ರಿ. ಆಮೇಲೆ ಸಡನ್ ಆಗಿ ದಿಶಾಕ್ಕ ನೋಡಕ್ ಬಂದ್ರಿ. ಅಯ್ಯೋ ಇಲ್ಲ ಕಣ್ರಿ, ದೇವ್ರಾಣೆಗೂ ನಾನು ನಿಮ್ಮನ್ನೇ ನೋಡಕ್ ಬಂದಿದ್ದು. ಅಭಯ್ ಬಂದು ಶಾಲಿನಿ ತಂಗಿ ಮದ್ವೆ ಆಗ್ಬೇಕು ಅಂತ ಅಂದಾಗ ಅದ್ ನೀವು ಅಂತ ಅನ್ಕೊಂಡೆ ನಾನು ಬಂದಿದ್ದು. ಹಾಗನ್ಕೊಂಡೆ ನಿಮ್ ಮನೆಗ್ ಬಂದಿದ್ದು. ಅಲ್ಲಿ ನೋಡಿದ್ರೆ ನಿಮ್ ಅಕ್ಕನ್ ತೋರ್ಸಿದ್ರು. ನನ್ ಜೀವನೇ ಹೋದಂಗಾಯ್ತು ಗೊತ್ತಾ? ಹೌದಾ? ಯಾಕೆ? ಕೇಳ್ತಿರಲ್ರಿ, ಕೇಸರಿ ಬಾತ್ ಸಿಗತ್ತೆ ಅಂತ ಮನೆಗ್ ಬಂದ್ರೆ ಖಾರ ಪೊಂಗಲ್ ಸಿಕ್ಕಿದ್ರೆ ಸಂಕಟ ಆಗಲ್ವೇನ್ರಿ? ಹಂಗ? ಅಯ್ಯೋ, ನನ್ ಕೇಸರಿ ಬಾತ್ ಅಷ್ಟೇ ಸ್ವೀಟ್ ಆಗಿದ್ದೀನಾ? ಹ್ಞೂ, ನೀವು ಸ್ವೀಟ್ಗಿಂತಲೂ ಸ್ವೀಟು, ಹೂಗಿಂತಲೂ ಹೂವು, ಪಾಪುಗಿಂತಲೂ ಪಾಪು, ಒಳ್ಳೆಯವ್ರಿಗಿಂತಲೂ ಒಳ್ಳೆಯವರು. ಅದಕ್ಕೆ ನೀವಂದ್ರೆ ನನ್ಗೆ ತುಂಬಾ ಇಷ್ಟ. ಹೌದಾ? ಹೋಗಿಪ್ಪ, ನಿಮ್ ನಾಚಿಕೆನೇ ಇಲ್ಲ. ಅಯ್ಯೋ, ಇಷ್ಟ ಅಂತ ಹೇಳೋದಕ್ಕೂ ನಾಚಿಕೆ ಪಡ್ಬೇಕಾ? ನನ್ನನ್ನು ಇಷ್ಟಪಡೋಕ್ ನೀವ್ಯಾರ್ರಿ? ನೀವೇ ನಳಕ್ಕೂ ಬರಾನ? ನಳ? ಕೋಬ್ರಾನ? ಹಾಗಂದ್ರೆ? ಅದು ಕೋಬ್ರಾ ಅಲ್ಲ, ನಳಕೂಬರ. ಅವನು ದೇವತೆಗಳಿಗಿಂತನೂ ಸುರಲೋಕ ಸುಂದರ. ರೀ, ನಾನು ಒಂದ್ ರೇಂಜಿಗೆ ಚೆನ್ನಾಗೇ ಇದ್ದೀನಲ್ರಿ. ಚೆನ್ನಾಗಿದ್ಬಿಟ್ರೆ ನೀವೇನ್ ಬಕ್ಲೋದಾರಾನ? ಹೆಸ್ರೇನ್ರಿ ಇಷ್ಟು ಕೆಟ್ಟಾಗಿದೆ? ಅವನ್ ಯಾರ್ರಿ? ಅವನು ಉಜ್ಜಯಿನಿ ನಗರದಲ್ಲಿದ್ದವನು, ಜಗತ್ಗೆ ಬುದ್ಧಿವಂತ. ರೀ, ನನಗೂ ಅಲ್ಪ ಸ್ವಲ್ಪ ಬುದ್ಧಿ ಇದೆ ರೀ. ಅಲ್ಪ ಸ್ವಲ್ಪ ಇದ್ಬಿಟ್ರೆ ನೀವೇನು ಉದ್ದಂಡ ಪಾಂಡನ? ದಂಡಪಿಂಡನ? ಅವನ್ ಯಾರ್ರಿ? ಉದ್ದಂಡ ಪಾಂಡ ಪುರಾಣದಲ್ಲಿ ಕಂಪಿಲ ದೇಶಕ್ಕೆ ಚಕ್ರವರ್ತಿ. ಅವನು 64 ವಿದ್ಯೆನೂ ಗೊತ್ತಿತ್ತು ಅವನ್ಗೆ. ಅಯ್ಯೋ, ಈ ದಂಡಪಿಂಡ ಕೋಬ್ರಾ ಗೀಬ್ರಾ ಎಲ್ಲ ನನಗೆ ಗೊತ್ತಿಲ್ರಿ. ಅವರು ಸ್ಟ್ರಾಂಗು ನಾನಲ್ಲ. ಒಂದ್ ಸಿಂಪಲ್ ಆಗಿರೋ ಹುಡುಗಿನ ಸಿಂಪಲ್ ಆಗಿ ಇಷ್ಟಪಡ್ತೀನಿ ಅಷ್ಟೇ. ನೀವ್ ಇಷ್ಟಪಟ್ಬಿಟ್ರೆ ನಂಗೂ ಇಷ್ಟ ಆಗ್ಬೇಕಲ್ವಾ? ಮದ್ವೆಗ್ ಮುಂಚೆ ಗಂಡ್ಸನ್ ಕಣ್ಣೆತ್ ನೋಡಿದ್ರೆ ನರ್ಕಕ್ಕೆ ಹೋದ್ಮೇಲೆ ಕಣ್ಣಿಗೆ ಕಳ್ಳಿ ಹಾಲ್ ಬಿಡ್ತಾರಂತೆ. ನಂಗ್ ಬೇಡಪ್ಪ, ನಿಮ್ ಸವಾಸನೆ ನಂಗ್ ಬೇಡ. ನಾನು ಹೋಗ್ತೀನಿ. ರೀ ಪ್ರತಿಮಾ, ರೀ ಪ್ರತಿಮಾ, ಕಣ್ಣಿಗೆ ಕಳ್ಳಿ ಹಾಳ? ಆಕ್ಚುಲಿ ನರಕದಲ್ಲಿ ಕಳ್ಳಿ ಗಿಡ ಬೆಳೆದಿರುತ್ತಾ? ಅದನ್ನ ಇವ್ರಿಗೆ ಯಾರು ಹೇಳಿದ್ದು?